ಸಂಜು, ತಪ್ಪಾಗೋಗಿದೆ. ಅದನ್ನ ತಿದ್ಕೊಳ್ಳೋಕ್ಕೆ ಕರ್ಣ ಒಂದು ಅವಕಾಶ ಕೊಡ್ತಿದ್ದಾನೆ. ಸಂಜು, ಈ ಕ್ಷಣನೇ ರಿಯನ್ ತಾಳಿ ಕಟ್ಟು. ಮಾಲ್ತಿ, ಏನ್ ಮಾತಾಡ್ತಾ ಇದೀಯಾ? ಮಾವ, ನೀವು ಅಮ್ಮನ ಮೇಲೆ ಹಾಗೆಲ್ಲ ರೇಗಾಡ್ಬೇಡಿ. ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಎಲ್ಲರೂ ಸೇರ್ಕೊಂಡು ಸಂಜುನ ಹಾಳ್ವಾಗಿ ಕೇಳ್ತಿದ್ದೀರಾ ಅಲ್ವಾ? ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಅವಳು ನ್ಯಾಯ ಸಿಗ್ಬೇಕು ಅಂದ್ರೆ ಸಂಜು ತಾಳಿ ಕಟ್ಟಲೇಬೇಕು. ನಿಧಿ, ಸಂಜು, ಇಲ್ಲ ಒಳ್ಳೇದೇ ಆಗುತ್ತೆ. ತಾಳಿ ಕಟ್ಟು. ಸಂಜಯ್, ತಾಳಿ ತಗೊಂಡು ಕಟ್ಟು. ಸಂಜಯ್, ತಗೋ ಇದನ್ನ. ತಾಳಿ ಕಟ್ತೀಯಾ ಇಲ್ಲ ಜೈಲ್ಗೆ ಹೋಗ್ತೀಯಾ? ಸಂಜು, ತಾಳಿ ಕಟ್ಟು. ಆಕ್ಚುಲಿ ಸಂಜು ಅಣ್ಣ, ನಿಮ್ಮಿಬ್ರು ಜೋಡಿ ತುಂಬಾನೇ ಕ್ಯೂಟ್ ಆಗಿದೆ. ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ ಅಂತ ಗೊತ್ತಿಲ್ಲ. ಸ್ಮೈಲ್ ಮಾಡು. ನಾನು ಹಾಗೆ ಅಂದ್ಕೊಂಡಿದ್ದೆ, ನಮ್ಮ ಗೊಂಬೆ ಇಷ್ಟು ಮುದ್ದಾಗಿದ್ದಾಳೆ ಅಂತ. ಸಂಜು, ಪ್ರಿಯಾ, ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ. ಮೊದಲು ರಮೇಶನ ಆಶೀರ್ವಾದ ತಗೊಳ್ಳಿ. ಏ ಸಂಜಯ್, ನಿಂಗೆ ಹೇಳಿದ್ದು ಅರ್ಥ ಆಗಲಿಲ್ವಾ? ನಿನ್ಗೇನು ಸಪ್ರೇಟಾಗಿ ಹೇಳಬೇಕಾ? ಹೋಗ. ರಮೇಶ, ಹೊಸ ಗಂಡು ಹೆಣ್ಣು, ಆಶೀರ್ವಾದ ಮಾಡು. ನೂರ್ಕಾಲ ಸಂತೋಷವಾಗಿರಿ. ಸರ್, ಖುಷಿಯಾಗಿರಿ. ಎಲ್ಲ ಕೊನೆ ಆಯಿತು ಅಂತ ಅಂದ್ಕೊಂಡಿದ್ದು ನನ್ನ ಬದುಕಿಗೆ
ಹೊಸ ಭರವಸೆ ಕೊಟ್ರಿ. ಇದು ನಾನು ಯಾವತ್ತೂ ಮರೆಯಲ್ಲ. ನಾನು ಏನೂ ಮಾಡೇ ಇಲ್ಲ. ಋಣ ಇದ್ರೆ ಮಾತ್ರ ಗಂಡ ಹೆಂಡತಿ ಬಂದಾಗೋಕ್ಕೆ ಸಾಧ್ಯ. ಹ್ಯಾಪಿ ಮ್ಯಾರಿಡ್ ಲೈಫ್ ಸಂಜು. ಹ್ಯಾಪಿ ಮ್ಯಾರಿಡ್ ಲೈಫ್. ರಿಯಾನ್ ಚೆನ್ನಾಗಿ ನೋಡ್ಕೊ. ಹೊರಗಿಂದ ಬಂದವರೆಲ್ಲ ಸಾಮ್ರಾಜ್ಯ ನಡೆಸ್ತಾ ಇದ್ದಾರೆ. ನಡೆಸಿ ನನ್ನ ಮಾತಿಗೆ ಎಳ್ಳು ಕಾಳಷ್ಟು ಬೆಲೆ ಇಲ್ಲ. ನಿಮ್ಮ ಮನಸ್ಸಿಗೆ ಬಂದಾಗ ಮಾಡ್ಕೊಳ್ಳಿ. ರಮೇಶನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೋಬೇಡಿ. ಮುಂದಿನ ಕೆಲಸ ಆಗೋದು ಮುಖ್ಯ. ಕರ್ಣ, ಏನೇ ಹೇಳು, ಈ ಮದುವೆ ಮಾಡಿ ಪುಣ್ಯದ ಕೆಲಸ ಮಾಡದೆ ಬಿಡು. ರಿಯಾ ನಾವು ನೋಡಿರೋ ಹುಡುಗಿನೇ. ವಿದ್ಯಾ, ಬುದ್ಧಿ, ಒಳ್ಳೆ ಸಂಸ್ಕಾರ ಇದೆ. ನೀನು ನಮ್ಮನೆಗೆ ತಕ್ಕ ಸೊಸೆ. ಸಂಜಯ್, ನೀನು ಎಷ್ಟೇ ಕೋಪ ಮಾಡಿಕೊಂಡ್ರು ರಿಯಾನಿ ನಿನ್ನ ಲೈಫ್ ಪಾರ್ಟ್ನರ್. ರಿಯಾನಿ ನಿಂಗೆ ಪರ್ಫೆಕ್ಟ್ ಪೇರ್ ಅನ್ನೋದ್ರಲ್ಲಿ ನಮ್ಗೆ ಯಾರಿಗೂ ಡೌಟೇ ಇಲ್ಲ. ಹೊಸ ಜೋಡಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಡೋಣ. ನೀವಿಬ್ರು ಹೋಗಿ ತುಪ್ಪದ ದೀಪ ಹಚ್ಚಿ. ಅಂಥದ್ದೆಲ್ಲ ನನಗೇನು ಹೇಳಬೇಡಿ. ಸಂಜು, ಇದೆಲ್ಲ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತೆ. ಎಲ್ಲದಕ್ಕೂ ಹಠ ಮಾಡಬೇಡ. ಈಗಾಗಿರೋ ಒಳ್ಳೇದೇ ಸಾಕು. ಈ ಶಾಸ್ತ್ರ ಮಣ್ಣು ಮಸಿ ಅಂತೆಲ್ಲ ಹೇಳಿ ನನ್ಗೆ ಇರಿಟೇಟ್ ಮಾಡಬೇಡಿ. ಐ ಡೋಂಟ್ ಬಿಲೀವ್ ಇನ್ ದಿಸ್. ಸಂಜು, ಡೋಂಟ್ ಬಿಲೀವ್, ಇಟ್ಸ್ ಫೈನ್. ಬಟ್ ಈ ಮಾಡರ್ನ್ ಮೆಂಟಾಲಿಟಿ ಅಂತ ಬೇರೆಯವ್ರ ಮನಸ್ಸು ನೋಯಿಸ್ಬೇಡ. ನಮ್ಮ ಮನೇಲಿ ಒಂದು ಮದುವೆ ಆದ್ರೂ ನೆಟ್ಟಗಾಗಿದ್ಯಾ? ಸಂಜೆ ಮದುವೆ ಆದ್ರೂ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಕೋಟೇಶ್ವರನ ಕರ್ಕೊಂಡು ಬಂದೆ. ಎಲ್ಲ ಹಾಳಾಗೋಯ್ತು. ಎಕ್ಸ್ಕ್ಯೂಸ್ ಮಿ ಚಿಕ್ಕತ್ತೆ, ಇದೆಲ್ಲ ಸಂಜು ಮಾಡಿರೋ ಗನಂದಾರಿ ಕೆಲಸದಿಂದನೇ ಹೊರತು ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಅನ್ನೋದು ಸ್ವಲ್ಪ ನಿಮ್ಮ ತಲೆಯಲ್ಲಿ ನೆನ್ಪಿಟ್ಕೊಂಡು. ಇದೇ ನಮ್ಮ ಮನೇಲಿ ದೊಡ್ಡ ಪ್ರಾಬ್ಲಮ್ಮು. ಮಾತಿಗೆ ಮಾತು ಬೆಳೆಸೋರ ಎಲ್ರು. ದೊಡ್ಡವರು ಚಿಕ್ಕವರು ಅನ್ನೋದು ಯಾರಿಗೂ ಇಲ್ಲ ಇಲ್ಲಿ. ಛೇ, ಪ್ರಿಯಾ, ಈ ರೀತಿ ರಂಪ ರಾಮಾಯಣ ನಮ್ಮನೆ ಕಾಮನ್. ನೀನ್ ಬೇಜಾರು ಮಾಡ್ಕೋಬೇಡ.